ಓದು ಓದು ಪ್ರಬಂಧ ಬರೆಯುವುದು ನಿಬಂಧ ನಿಮ್ಮ ಸ್ನೇಹ ಶ್ರೀಗಂಧ ಎನ್ನುತ್ತಾ ಇವಾಗ KPSC KAS PSI ಎಲ್ಲ ಥರದ ಎಕ್ಸಾಮ್ಸ್ಗೆ ಕರೆಂಟ್ ಇವೆಂಟ್ಸ್ ಬಗ್ಗೆ ಮಾತಾಡೋಣ. ಇದು ಹೊಸ ಚಾನಲ್, ಎಲ್ಲ ಅಪ್ಡೇಟ್ಸ್ ಕೊಡೋಣ. ಈಗ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ, ಹೀಗೆ ನೆನ್ಪಿಟ್ಕೋಬೇಕು ಅನ್ನೋದು ಕರೆಂಟ್ ಇವೆಂಟ್ಸ್. ಓಕೆ, ಒಂದೇದಿಗೆ ಏನಿದೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸ್, ಇವೆಲ್ಲ ಪಾಯಿಂಟ್ ವೈಸ್ ಕೊಟ್ಟಿದ್ದೇನೆ. ಓಕೆ, ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ ಬಂದರೆ CISF. ಓಕೆ, ಈಗ ಸೆಂಟ್ರಲ್ ಅಂದರೆ ಸೆಂಟ್ರಲ್ CC. ಓಕೆ, CC ಅಂತ ನಿಮ್ಗೆ ಈಸಿ ನೀವು ನೆನ್ಪಿಡ್ಬೋದು, C ಮತ್ತು EC. ಓಕೆ, ವೆರಿ ಈಸಿ ಇಲ್ಲ? ಎಸ್. ನೆಕ್ಸ್ಟ್ ಕ್ವಶನ್, ಈಗ ಡೈರಿ ಅಂತ ಬರೆದಿದ್ದೀನಿ, ಡೈರಿ ಕಂಪ್ನೀಸ್. ಈಗ ಹಾಲಿನ ಡೈರಿ ಒಳಗೆ ಭಾಳ ಟಾಪ್ ಇರೋದು ಯಾವುದು? ನೆಸ್ಟಲ್ ಅನ್ನೋ ಕಂಪ್ನಿ. ನೆಸ್ಟಲ್ ಭಾಳ ಟಾಪ್ ಐತೆ. ಓಕೆ, ನೆಸ್ಟಲ್ ಬಂದರೆ ಡೈರಿ ಕಂಪ್ನಿ. ನೆಕ್ಸ್ಟ್ ಎಸ್ ಪದ್ಮಾವತಿ, ನಿಮ್ಗೆ ಗೊತ್ತು, ತೀರಿ ಹೋದರು. ಓಕೆ, ಆಗಸ್ಟ್ನಲ್ಲಿ. ಎಸ್ ಪದ್ಮಾವತಿ ಏನು ಮಾಡಿದ್ದಾರೆ ಅಂದರೆ, ಈಗ ಕಾರ್ಡಿಯೋಲಜಿ, ನಿಮ್ಗೆ ಕಿವಿ ಮುಟ್ಟು ನೋಡಿದಾಗ ಒಂಥರ ಆ ಬೋನ್ ಶೇಕ್ ಆಗುತ್ತಲ್ಲ, ಆ ಬೋನ್. ಓಕೆ, ಕಿವಿ ಮುಟ್ಟದ ನೋಡಿದಾಗ. ಓಕೆ, ಅದರ ಒಂದು ಪಾಂಡಿತ್ಯ ಹೊಂದಿದ್ದಾರೆ. ಯಾರು? ಗಾಡ್ ಮದರ್. ಯಾರು? ಎಸ್ ಪದ್ಮಾವತಿ. ಅಷ್ಟು ನೆನ್ಬಿಡ್ಕೋರಿ. ನೆಕ್ಸ್ಟ್ ಇವೆಲ್ಲ ಕರೆಂಟ್ ಇವೆಂಟ್ಸ್. ನೆಕ್ಸ್ಟ್ ನ್ಯೂ ಚೇರ್ಮನ್ ಆಫ್ ಪ್ರೆಸ್. ಓಕೆ, ಈಗ ಪ್ರೆಸ್ ಅಂದರೆ ಏನು? ಇದು ರಿಪೋರ್ಟ್ ರೈಟರ್ ಅಥವಾ ನ್ಯೂಸ್ ಪೇಪರ್ ಒಳಗೆ ಮಾಡ್ತಾರಲ್ಲ ಅವರೆಲ್ಲ. ಓಕೆ, ಪತ್ರಿಕಾ ಅಂತ ಹೇಳ್ತಿರಲ್ಲ, ಅದರೊಳಗೆ ಚೇರ್ಮನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಯಾರು? ಅವಿಗ್ ಸರ್ಕಾರ್ ರೀಸೆಂಟ್ಲಿ. ಓಕೆ, ನೆಕ್ಸ್ಟ್ ಡೆಮೋಕ್ರಸಿ ಅಂದರೆ ಇವಾಗ ಆಡಳಿತ ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂದರೆ ಸೆಪ್ಟೆಂಬರ್ 15. ಓಕೆ, ಇದೇ ಥರ ವೀಡಿಯೋಸ್ಗಾಗಿ ಈಗ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿರಿ. ಓಕೆ.